ಕಲಬುರಗಿ ಬ್ರೇಕಿಂಗ್. ಕಲಬುರಗಿ ನಗರದಲ್ಲಿ ರೌಡಿಗಳ ಪರೇಡ್ ನಡೆಸಿದ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್.ಡಿ. ನಗರದ ಸಿಎಆರ್ ಮೈದಾನದಲ್ಲಿ ರೌಡಿಗಳ ಪರೇಡ್. ರೌಡಿಗಳ ಬೆವರಿಳಿಸಿದ ಖಾಕಿ ಟೀಮ್. ವಿವಿಧ ಪ್ರಕರಣಗಳ ರೌಡಿ ಶೀಟರ್ಗಳಿಗೆ ಪೊಲೀಸ್ ಆಯುಕ್ತರಿಂದ ಕ್ಲಾಸ್. ನಗರದಲ್ಲಿ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯ ಸುಮಾರು 300ಕ್ಕೂ ಅಧಿಕ ರೌಡಿಗಳು ಪರೇಡ್ನಲ್ಲಿ ಭಾಗಿ. ರೌಡಿ ಪರೇಡ್ ಎನ್ನುವುದು ಅಪರಾಧ ಚಟುವಟಿಕೆಗಳನ್ನು ತಡೆಗಟ್ಟಲು ಮತ್ತು ಸಾರ್ವಜನಿಕ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲು ಪೊಲೀಸರು ಕೈಗೊಳ್ಳುವ ಮುಂಜಾಗ್ರತಾ ಕ್ರಮವಾಗಿದೆ. ಅಪರಾಧಿಗಳ ಹಿನ್ನೆಲೆ ಪರಿಶೀಲಿಸಿ ಎಚ್ಚರಿಕೆ ನೀಡಲು ಮತ್ತು ಸ್ಥಳೀಯವಾಗಿ ಕಾನೂನು ಸುವ್ಯವಸ್ಥೆಯನ್ನು ಬಲಪಡಿಸಲು ಈ ಪರೇಡ್ಗಳನ್ನು ನಡೆಸಲಾಗುತ್ತದೆ. ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್.ಡಿ. ಖಡಕ್ ಎಚ್ಚರಿಕೆ. ರೌಡಿ ಶೀಟರ್ಗಳನ್ನು ಪೊಲೀಸ್ ಠಾಣೆಗೆ ಕರೆಯಿಸಿ ಅವರ ಪ್ರಸ್ತುತ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಪಡೆಯಲಾಗುತ್ತದೆ. ಅಪರಾಧ ಕೃತ್ಯಗಳಿಂದ ದೂರವಿದ್ದು ಸಮಾಜದಲ್ಲಿ ಶಾಂತಿಯಿಂದ ಬದುಕುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಕಾನೂನು ಕ್ರಮದ ಭೀತಿ. ಪದೇ ಪದೇ ಅಪರಾಧಗಳಲ್ಲಿ ಭಾಗಿಯಾದರೆ ಗೂಂಡಾ ಕಾಯ್ದೆ ಜಾರಿಗೊಳಿಸಲಾಗುವುದು ಅಥವಾ ಜಿಲ್ಲೆಯಿಂದ ಗಡೀಪಾರು ಮಾಡುವಂಥ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ನಿಗಾ ಮತ್ತು ಮಾಹಿತಿ ಸಂಗ್ರಹಣೆ. ರೌಡಿಗಳ ಚಲನವಲನಗಳ ಮೇಲೆ ಸದಾ ಕಣ್ಣಿಡಲು ಹಾಗೂ ಅವರ ಹಿನ್ನೆಲೆಯನ್ನು ಪರಿಶೀಲಿಸಲು ಈ ಪರೇಡ್ಗಳು ಸಹಾಯವಾಗಿದೆ. ಪರೇಡ್ ಗೈರಾಗುವ ಅಥವಾ ಕಾನೂನು ಉಲ್ಲಂಘಿಸುವವರ ವಿರುದ್ಧ ಸ್ಥಳದಲ್ಲೇ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಹೇಳಿದರು. ಸಾರ್ವಜನಿಕರು ಯಾವುದೇ ಭಯವಿಲ್ಲದೆ ನೆಮ್ಮದಿಯಿಂದ ಜೀವನ ನಡೆಸಲು ಪೂರಕ ವಾತಾವರಣ ಕಲ್ಪಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ರೌಡಿ ಚಟುವಟಿಕೆಗಳನ್ನು ನಿಯಂತ್ರಿಸುವುದರಿಂದ ಅಪರಾಧ ಪ್ರಮಾಣ ಕಡಿಮೆಯಾಗಿ ಕಾನೂನು ಸುವ್ಯವಸ್ಥೆಯನ್ನು ಯಶಸ್ವಿಯಾಗಿ ನಿರ್ವಹಿಸಲು ಪೊಲೀಸರಿಗೆ ಅನುಕೂಲವಾಗುತ್ತದೆ ಎಂದು ಹೇಳಿದರು. ಶಿವಕುಮಾರ್ ಬಿ. ಬ್ರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್.ಬಿ. ಟೈಮ್ಸ್ ನ್ಯೂಸ್ ಚಾನಲ್. ಉಮೇಶ್ ಮಾಳಗೆ ನೀನು ಜಲಿ ಹೋಗಿದ್ದ ಇದರಲ್ಲಿ ಯಾರು ಹೋಗ್ಸೋದಲ್ಲಿ ಹೋಗ್ಸಲ್ಲೊಬ್ಬಲ್ಲಿ ಹೋಗಿದ್ದಲ್ಲ ಅವನಿಗೆ ನಿನಗೇನು ಸಂಬಂಧ? ಈಗ ಈಗೇನು ಮಾಡಿ ಒಂದಾಗಿತ್ತು ಸರ್, ಅದನ್ನು ಕ್ಲೋಸ್ ಆಗಿದೆ. ಹಾಂ, ನಿಂದು ಚಳಗಿ. ಹಾಂ, ಚಳಗಿದು ಗುರುರಾಜ್ ಗುಡಿಸಿನ ನಿಂದು 13 ಆದ್ಮೇಲೆ ಕ್ಲೋಸ, ಯಾವುದೂ ಇಲ್ಲ. ಮತ್ತು ಅದಾದ್ಮೇಲೆ ಎಲ್ಲರೂ ಬಾಲ ಬಿತ್ತಿದ್ರೆ ಬಾಲ ಅರ್ಥ ಹೇಳೋದು ಲಜೀರ್. ಹಾಂ, ನಿಂದು ಯಾವಾಗಾಗಿತ್ತು ಕೇಸ? ಕಬ್ಬುಗಾಯ್ತ ಕೇಸ್ ಆಯ್ತು. 2022 में कौन सा केस हुआ? 2022 में ಬಿಡುಗಡೆ ಆಗಿತ್ತು ಸರ್. 39/11 ಬಿಡುಗಡೆ ಆಗಿತ್ತು ಸರ್. 54/11 ಬಿಡುಗಡೆ ಆಗಿತ್ತು ಸರ್. 63 ನಿನ್ನ ಜೊತೆ ಇದ್ದವ್ರು ಯಾರು ಮತ್ತೆ ಇದ್ದಾರೆ ಹೊರಗಡೆ? ಏನು ಹೆಸರು? ಬನ್ನಿ, ಮುಂದೆ ಬನ್ನಿ. ಎಷ್ಟು ಕೇಸ್ ಇದೆ? 1 ಕೇಸ್. 2007 ಮತ್ತೆ ಯಾಕೆ ಏನು ಕೇಸ್ ಅದು? ಇಲ್ಲಿ ಬರಪ್ಪ, ನಿನ್ನ ಹೆಸರೇನು? ಮಹೇಶ್. ಯಾವ ವರ್ಷ ಇಲ್ಲ? ಏನು ಕೇಸ್ ಅದು? ಏನು ಹೆಸರು? ಹಿಂಸ. ಏಜ್ ಎಷ್ಟು ನಿಮಗೆ? 65. ಈಗಲೂ ಅದೇ ಮಾಡೋದ? ಎಲ್ಲ 10 ವರ್ಷ ಆಯ್ತು ಸರ್. ಅದಕ್ಕೆ ಏನೋ ಇಲ್ರಿ, ಮಿಸ್ತ್ರಿ ಹೊಡ್ಯಾಕ ಅಂಗಡಿ ಏನು ಮಟ್ಕ ಬರೆಯೋದ? ಬರ್ತಿದ್ದಾರೆ ಸರ್, ಅವಾಗ ಮಾಡಿದ್ದಾರೆ. ಎಷ್ಟು ಕೇಸ್ ಇದೆ? 12 ಕೇಸ್ ಅದಾವೆ ಸರ್. ಮಟ್ಕ ಸರ್ ಎಲ್ಲ ಜಾನ್ವಿ ಮೇಡಮ್ ಇದ್ದಾಗ ಅವರು
ಭಾಳ ಭಾಳ ಬಿಸ್ತಾ ಇದೆ ಅಂತ ನೀನು ज़्यादा हो रहा है तुम्हारा हो रहा है ज़्यादा कितना केस है तुम्हारे ऊपर हमारे पास टोटल कितना केस है तुम्हारे ऊपर अशोकनगर में अशोकनगर ग्रामीण 4 साल पहले हुआ था अभी रिसेंट जो हुआ है इसमें तुम्हारा क्या रोल है मेरा कैबिन में सब अपन खाली कॉफी पीते थे तुम्हारा गाड़ी क्यों गया उधर हमारे घर वहीं कॉफी पीते बैठे हुआ था ಎಷ್ಟು ಕೇಸ್ ಇದೆ ಟೋಟಲ್ ಎಷ್ಟು ಕೇಸು ನಿನಗೆ ಆಮೇಲೆ ಕರ್ಕೊಂಡು ಬರ್ತೀನಿ ಎಡಿಷನ್ ಆಫ್ ಮುಂದೆ ಬನ್ನಿ 192 ಆಫ್ 21 ನಾಟ್ 7 ಲಾಸ್ಟ್ ಕೇಸ್ ಯಾವ ವರ್ಷ ಇನ್ನು ಯಾಕೆ ಇಟ್ಟಿದ್ದೀರಿ